ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮತ್ತಾಯನ ಬರೆದ ಸುವಾರ್ತೆಯಿಂದ ಪ್ರಕಟಣೆ ಗ್ರಂಥದವರೆಗೆ ನಾವು ಅಧ್ಯಯನದ ಒಂದೊಂದೇ ಅಧ್ಯಾಯದ ಒಂದೊಂದು ವಾಕ್ಯ ಎರಡೆರಡು ವಾಕ್ಯಗಳನ್ನು ಗಮನಿಸುತ್ತಾ ಹೋಗುವಾಗ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ನಿಮ್ಮ ಮೇಲೆ ಇಳಿದು ಬರಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಪ್ರಿಯರೇ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ನಾವು ಮಾಡಬೇಕಾದಂತಹ ದೇವರ ವಾಕ್ಯದ ಧ್ಯಾನ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಾಕ್ಯ. ಅಂದರೆ ನಾವು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯದವರೆಗೆ ತಿಳಿದುಕೊಂಡೆವು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದನ್ನು ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೆವು ಪ್ರಿಯರೇ. ಹೀಗೆ ನಾವು ತಿಳಿಯಬೇಕಾದಂಥ ಅಂಶ ಮತ್ತಾಯ 5:6. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. 1ನೇ ಅಧ್ಯಾಯದಿಂದ ನಾವು ಬಂದಿದ್ದೀವಿ. ಈಗ 5ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ಬಂದಿದ್ದೀವಿ. ಗಮನಿಸಿಕೊಳ್ಳುವ. ಪರಲೋಕ ತಂದೆಯೇ, ಅದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ವಚನದ ಭಾಗವನ್ನು ಕೊಡುವಾಗ ನಿನ್ನ ನಾಮ ಮಹಿಮೆಯಾಗಲು ಸ್ವಾಮಿ. ನಾವು ಒಂದೊಂದೇ ಅಧ್ಯಾಯದ ಒಂದೊಂದು ವಾಕ್ಯ ಎರಡೆರಡು ವಾಕ್ಯಗಳನ್ನು ಧ್ಯಾನ ಮಾಡುವಾಗ ನಿನ್ನ ಒಂದು ಪ್ರಕಟಣೆಯನ್ನು ತಿಳಿಸಿಕೊಟ್ಟು ನಿನ್ನ ನಾಮನ ಮಹಿಮೆಪಡಿಸಿಕೊಡ್ತಾನೆ. ನೀನು ಮಾಡುವಂಥ ಕಾರ್ಯಕ್ಕಾಗಿ ಸ್ತೋತ್ರ. ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಈಗ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ಬರುವಾಗ ಇಲ್ಲಿ ಬರೆದದ ಪ್ರಿಯರೇ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿ ಆಗುವುದು. ನೀತಿಗೆ ಹಸಿದು ಬಾಯಾರಿದವರು. ಇವತ್ತು ಹೊಟ್ಟೆ ಹಸಿದವರು ಯಾವ ರೀತಿಯಾಗಿ ಊಟಕ್ಕೋಸ್ಕರ ತವಕ ಪಡ್ತಾರೋ, ನೀರು ಕುಡಿಲಿಕ್ಕೆ ಆಗುವಾಗ ನೀರು ಕುಡಿದೇನೆ ಎಷ್ಟೊತ್ತು ಇರ್ಬೋದು, ಕೊನೆಗೆ ಒಂದು ಗ್ಲಾಸ್ ನೀರು ಕುಡಿದಾಗ ಎಷ್ಟೋ ಸಮಾಧಾನವಾಗ್ತದಲ್ವ. ಹಾಗೆಯೇ ಇಂದು ಪ್ರಿಯರೇ, ಒಂದು ನೀತಿವಂತಿಕೆಗೋಸ್ಕರ ಅಥವಾ ಒಳ್ಳೆತನಕ್ಕೋಸ್ಕರ ತನ್ನಲ್ಲಿ ಇರತಕ್ಕಂಥ ಎಲ್ಲ ಕೆಟ್ಟತನಗಳನ್ನು ಉಪವಾಸಿಸಿ ನೀತಿಗೋಸ್ಕರ ಯಾರು ತವಕ ಪಡ್ತಾರೋ, ಅಂದರೆ ನೀತಿಗೋಸ್ಕರ ಹಸಿದು ಬಾಯಾರಿದವರು ಅಂದರೆ ಆ ಒಂದು ದಾಹ ಅಥವಾ ಒಂದು ತವಕ ಯಾರು ಪಡ್ತಾರೋ ಅವರನ್ನು ಧನ್ಯರು ಅಂತ ಸ್ವಾಮಿ ಹೇಳ್ತಿದ್ದಾರೆ ಪ್ರಿಯರೇ. ಯಾರು ನೀತಿಯಿಂದ ಜೀವಿಸ್ತಾರೋ ಅವರಿಗೆ ಪ್ರತಿಯೊಂದು ವಿಷಯದಲ್ಲೂ ತೃಪ್ತಿ ಉಂಟಾಗ್ತದೆ. ಅಂದರೆ ಇವತ್ತು ಲೋಕ ತೃಪ್ತಿ ಇಲ್ಲದಂಥ ಜೀವಿತವನ್ನು ನಡೆಸ್ತಾ ಇದೆ. ಆದರೆ ನೀತಿವಂತಿಕೆಯಿಂದ ಬಾಳುವವನು, ಒಳ್ಳೆಯತನದಿಂದ ಬಾಳುವಂಥವನು ಆ ಒಂದು ತೃಪ್ತಿಯನ್ನು ಹೊಂದುವಂಥ ಸ್ವಾಮಿ ಹೇಳ್ತಾರೆ ಪ್ರಿಯರೇ. ಹಾಗಾದರೆ ನಾವು ಇದರ ಒಂದು ಪ್ರಕಟಣೆಗಳನ್ನು ತಿಳಿಯುವುದೇ ಆದರೆ ಪ್ರಿಯರೇ, ನೀತಿವಂತಿಕೆ ಅಂದರೆ ಏನು ಅಂದರೆ ಒಳ್ಳೆಯ ರೀತಿಯಲ್ಲಿ, ಸತ್ಯದ ರೀತಿಯಲ್ಲಿ, ತಪ್ಪು ಅನ್ಯಾಯ ಅಕ್ರಮಗಳ ವಿರುದ್ಧವಾಗಿ ನಡೆದು ಒಳ್ಳೆಯ ರೀತಿಯಲ್ಲಿ ನಡೆಯುವಂಥವರನ್ನು ಅಥವಾ ಜೀವಿಸುವಂಥವರನ್ನು ನೀತಿವಂತರು ಎಂದು ಕರೀತಾರೆ ಪ್ರಿಯರೇ. ಹಾಗೆಯೇ ಈ ನೀತಿ ಎಂಬಂಥ ಪದ ಸತ್ಯವೇದದಲ್ಲಿ ಸುಮಾರು 550ಕ್ಕಿಂತ ಮೇಲ್ಪಟ್ಟು ಇದೆ ಪ್ರಿಯರೇ. ನೀತಿವಂತಿಕೆ ಅಂತ ಹೇಳ್ತಕ್ಕಂಥ ಪದ ಕೀರ್ತನೆಯಲ್ಲೂ ತುಂಬ ಭಾಗ ಕಾಣ್ಬೋದು, ಹೊಸ ಒಡಂಬಡಿಕೆಯಲ್ಲೂ ಕಾಣ್ಬೋದು ಪ್ರಿಯರೇ. ಇದರಲ್ಲಿ ಒಟ್ಟಾರೆ 550 ಸಲಕ್ಕಿಂತ ಮೇಲೆ ಹೇಳಿದರೆ ದೇವರು ಅದಕ್ಕೆ ಹೆಚ್ಚಾದ ಗಮನವನ್ನು ಕೊಟ್ಟು ತನ್ನ ಪ್ರಜೆಗಳಿಗೆ ತಿಳಿಸಿದ್ದಾರೆ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, 5, 6, 7ನೇ ಅಧ್ಯಾಯ ಪರ್ವತ ಪ್ರಸಂಗದ 5ನೇ ಅಧ್ಯಾಯ 6ನೇ ಅಧ್ಯಾಯ 7ನೇ ಅಧ್ಯಾಯ ಒಬ್ಬ ಅರಸನು ತನ್ನ ಪ್ರಜೆಗಳಿಗೆ ತಿಳಿಸುವಂಥದ್ದಾಗಿದೆ ಅಂತ ನಾನು ನಿಮ್ಗೆ ತಿಳಿಸಿದ್ದೀನಿ. ಅರಸನು ತನ್ನ ಪ್ರಜೆಗಳಿಗೆ ಯಾವ ಥರ ಇರಬೇಕು ತಿಳಿಸಿದಾರೋ ಅದನ್ನು ತಿಳಿಸ್ತಾ ಇದ್ದೀನಿ. ಅದೇ ಥರದಲ್ಲಿ ಇವತ್ತು ಅವರು ಒತ್ತಿ ಒತ್ತಿ ಹೇಳಿದ್ದಾರೆ ಅಂತ ಹೇಳುವಂಥ ಅರ್ಥವನ್ನು ನಾವಿಲ್ಲಿ ಗಮನಿಸಬಹುದು ಪ್ರಿಯರೇ. ಈಗ ನೀತಿವಂತಿಕೆಯ ಬಗ್ಗೆ ನಾವು ವಿವರಣೆ ತೆಗೆಯೋದಾದರೆ ಪ್ರಿಯರೇ, ನೀತಿವಂತಿಕೆಯಲ್ಲಿ 2 ರೀತಿಯಾದಂತಹ ನೀತಿವಂತಿಕೆ ಇದೆ. ಒಂದು ಲೋಕದ ರೀತಿಯಾದ ನೀತಿವಂತಿಕೆ, ಇನ್ನೊಂದು ಪರಲೋಕದ ನೀತಿವಂತಿಕೆ. ಹಾಗೆಯೇ ಇನ್ನೊಂದು ಥರದಲ್ಲಿ ಹೇಳ್ಬೋದು ನೀತಿವಂತಿಕೆ ಮತ್ತು ಅನೀತಿವಂತಿಕೆ ಅಂತೇಳಿ. ಲೋಕದ ನೀತಿ ಇವತ್ತು ಏನಾಗ್ತಾ ಇದೆ ಅಂತಂದರೆ ಪ್ರಿಯರೇ, ಲೋಕದ ನೀತಿ ಅಂತಂದರೆ ಏನು? ಲೋಕದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದಿಸುವಂಥದ್ದು ಲೋಕದ ನೀತಿಯಾಗಿದೆ. ಯಾವ ಥರ ಲೋಕದ ನೀತಿಯನ್ನು ಸಂಪಾದಿಸೋದು? ಗಮನಿಸಿ. ಇನ್ನೂ ಪಾಪದಲ್ಲೇ ಇದ್ದುಕೊಂಡು ಪಾಪದ ಕಾರ್ಯವನ್ನೇ ಮಾಡುತ್ತಾ ಇನ್ನೂ ತಪ್ಪಾದ ರೀತಿಯಲ್ಲಿ ನಡೆದು ತಪ್ಪಾದ ಸಂಪಾದನೆಯಿಂದ
ಜನರ ಮುಂದೆ ಒಳ್ಳೆಯವನು ಎಂದು ತೋರಿಸಿಕೊಳ್ಳುವಂಥದ್ದು ಒಂದು ಥರದಲ್ಲಿ ನೀತಿವಂತಿಕೆ ಆಗಿದೆ. ಅದು ಹೇಗೆ ಅಂತ ನಾನು ಮತ್ತೆ ವಿವರಿಸ್ತೀನಿ. ಇನ್ನೊಂದು ಸಲ ಹೇಳ್ತೀನಿ. ಲೋಕದ ನೀತಿ ಅಂತಂದರೆ ಇನ್ನು ಪಾಪದಲ್ಲೇ ಇದ್ದಾರೆ, ಪಾಪದ ಬಗ್ಗೆ ಅವರಿಗೆ ಅರಿವಿಲ್ಲ, ಇನ್ನು ತಪ್ಪಲ್ಲೇ ಇದ್ದಾರೆ. ಆದರೂ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಜನಗಳಿಂದ ಹೆಸರು ಪಡೆಯುವಂಥದ್ದೇ ಲೋಕದ ಒಂದು ನೀತಿವಂತಿಕೆ. ಆದರೆ ಇದು ದೇವರ ದೃಷ್ಟಿಯಲ್ಲಿ ಇವರು ಏನು ಮಾಡ್ತಾರೆ, ಕೆಟ್ಟ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಆದರೆ ಜನಗಳ ಮುಂದೆ ಒಳ್ಳೆಯ ಕಾರ್ಯವನ್ನು ಮಾಡುವವರಾಗಿ ಇದ್ದು ನೀತಿವಂತ ಅಂತ ಅನ್ಸ್ಕೊಳ್ತಾರೆ ಪ್ರಿಯರೇ. ಇದು ನಿಜವಾಗಿಯೂ ಸ್ವರ್ಗಕ್ಕೆ ಸೇರಿಸುವಂಥದ್ದಲ್ಲ, ಸತ್ತ ಮೇಲೆ ಅವ್ರು ಹೋಗೋದು ನರಕಕ್ಕೆ. ಒಳ್ಳೆ ಕಾರ್ಯ ಮಾಡಿದ್ದಕ್ಕೆ ಆಶೀರ್ವಾದ ಇದೆ, ಆದರೆ ತಪ್ಪುಗಳನ್ನು ಬಿಡದೇ ಅದೇ ತಪ್ಪಿನ ಸಂಪಾದನೆಯಲ್ಲಿ ಒಳ್ಳೆ ಕಾರ್ಯಗಳನ್ನ ಮಾಡ್ದಂಗೆ ತೋರಿಸೋದು ಅದು ನಿಜವಾದ ನೀತಿವಂತಿಕೆ ಅಲ್ಲ. ಉದಾಹರಣೆಗೆ ತೆಗೆದುಕೊಂಡ್ರೆ, ಮಾಡಿದ ಪಾಪದ ಅನ್ಯಾಯದ ಸಂಪಾದನೆಯನ್ನು ಮುಚ್ಚಿಟ್ಬಿಟ್ಟು, ಅನ್ಯಾಯದಲ್ಲಿ ಸಂಪಾದನೆ ಮಾಡ್ತಾರೆ, ಅದನ್ನು ಮುಚ್ಚಿಟ್ಬಿಟ್ಟು ಜನಗಳ ಎದುರು ಅನ್ನದಾನ ಮಾಡಿದಾಗೆ ನಾಟಕ ಮಾಡೋದು, ಅನ್ನದಾನ ಪ್ರಭುವೇ ಅಂತ ಹೆಸರು ತಗೊಳ್ಳೋದು, ಸಾಮೂಹಿಕ ಮದುವೆನ ಮಾಡಿಸ್ಬಿಟ್ಟು ಇಷ್ಟು ನಾನು ಮದುವೆ ಮಾಡಿಸಿದೆ ತಗೊಂಡು ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕೋಸ್ಕರ ಊಟ ಕೊಡೋದು, ಮದುವೆ ಮಾಡಿಸೋದು, ದಾನ ಧರ್ಮಗಳನ್ನ ಛತ್ರಗಳಿಗೆ ಕೊಡುವಂಥದ್ದು, ಆ ನಿರಾಶ್ರಿತರ ಆಶ್ರಮಗಳಿಗೆ ಕೊಡುವಂಥದ್ದು, ವೃದ್ಧಾಪ್ಯ ಆಶ್ರಮಗಳಿಗೆ ಕೊಡುವಂಥದ್ದು, ಇದೆಲ್ಲ ಆ ಜನಗಳ ದೃಷ್ಟಿಯಲ್ಲಿ ನೀತಿವಂತರು. ಅಯ್ಯೋ ಇವರು ಇಷ್ಟು ಕೊಟ್ಬಿಟ್ರಪ್ಪ ದಾನ, ಅಷ್ಟು ಕೊಟ್ಬಿಟ್ರು ದಾನಪ್ಪ, ದಾನಿಗಳು 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 ಅಂತ ಹೆಸರು ಪಡೆದು ಕೊನೆಗೆ ಅಲ್ಲಿ ಅವರು ಜನಗಳ ಮುಂದೆ ಒಳ್ಳೆಯ ಹೆಸರನ್ನು ತೆಗೆದು ದೇವರ ದೃಷ್ಟಿಯಲ್ಲಿ ಕೆಟ್ಟವರಾಗಿರ್ತಾರೆ. ಒಂದು ಅನ್ಯಾಯದ ಸಂಪಾದನೆಯಲ್ಲಿ ಪಾಪ ಸುತ್ಕೋಬಾರ್ದು ಅಂತ ದಾನ ಮಾಡೋರು ತುಂಬ ಜನ ಇದ್ದರೆ, ಇನ್ನೂ ತುಂಬ ಜನ ಏನು ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕೋಸ್ಕರ ಒಳ್ಳೆಯವನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಅನ್ನದಾನ ಮಾಡುವಂಥದ್ದು, ದಾನಗಳನ್ನು ಕೊಡುವಂಥದ್ದು, ಟ್ರಸ್ಟ್ಗಳಿಗೆ ದಾನ ಕೊಡುವಂಥದ್ದು, ಅಥವಾ ಆಶ್ರಮಗಳಿಗೆ, ಆರ್ಫನೈಸ್ಗಳಿಗೆ, ಈ ಥರ ಕೆಲವೊಂದು ಜಾಗಗಳಿಗೆ ಏನು ಮಾಡ್ತಾರೆ, ದಾನವನ್ನು ಕೊಟ್ಟು ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ನೀತಿವಂತ ಅನಿಸ್ಕೊಂಡಂಥವ್ರು ಕೂಡ ಇದ್ದಾರೆ ಪ್ರಿಯರೇ. ಈ ಥರ ಒಳ್ಳೆಯ ಕಾರ್ಯಗಳು, ಇನ್ನಿತರ ಒಳ್ಳೆಯ ಕಾರ್ಯಗಳನ್ನು ಮಾಡಿ ನೀತಿವಂತ ಅನಿಸ್ಕೊಂಡ್ರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿಲ್ಲ, ಅದು ದೇವರು ಮೆಚ್ಚಿಕೊಳ್ಳೋದು ಇಲ್ಲ ಪ್ರಿಯರೇ. ಇದು ದೇವರಿಗೆ ಇಷ್ಟ ಇಲ್ಲ. ಹಾಗಾದರೆ ದೇವರ ನೀತಿ ಅಂತಂದರೆ ಏನು? ಎರಡನೇ ಭಾಗನ ಹೇಳಿದೆ. ದೇವರ ನೀತಿ ಅಂತಂದರೆ ಏನು? ಲೋಕದ ಪಾಪದ ಕಾರ್ಯವನ್ನು ಬಿಡಲು ಪ್ರಯತ್ನಿಸುತ್ತಾ ಸಂಪೂರ್ಣವಾಗಿ ಬಿಡಲಿಕ್ಕೆ ಆಗದಿದ್ದರೂ ಕೂಡ ಬಿಡಲಿಕ್ಕೆ ಪ್ರಯತ್ನ ಪಡ್ತಾ ದೇವರಿಗೋಸ್ಕರ ತನ್ನನ್ನು ತಾನು ಸಮರ್ಪಿಸಿ ಅನ್ಯಾಯದ ಸಂಪಾದನೆ ಮಾಡದೆ, ಅಕ್ರಮದ ಸಂಪಾದನೆ ಮಾಡದೆ, ಮೋಸದ ಜೀವಿತದಿಂದ ಸಂಪಾದನೆ ಮಾಡದೆ, ವಿಶೇಷವಾಗಿ ನಾಟಕದ ಜೀವಿತದಿಂದ ಬಿಟ್ಟು ಸತ್ಯವಾದ ನ್ಯಾಯ ನಿಷ್ಠೆಯಿಂದ ನಡೆದಂಥ ಸಂಪಾದನೆಯಿಂದ 10 ಜನಕ್ಕೆ ಒಳ್ಳೆಯದನ್ನು ಮಾಡುವಂಥದ್ದು ದೇವರ ನೀತಿವಂತಿಕೆ ಆಗಿದೆ ಪ್ರಿಯರೇ. ಇವತ್ತು ತುಂಬ ಜನ ಅನ್ನದಾನ ಮಾಡ್ತಾರೆ. ನಾನು ಅಷ್ಟು ಅನ್ನದಾನ ಮಾಡಿದೆ ಅಂತ ಹೇಳ್ತಾರೆ. ಅವನಿಗೆ ದೇವರು ಕೊಟ್ಟಿದ್ದಾರೆ, ಅದಕ್ಕೆ ಅವನು ಅನ್ನದಾನ ಮಾಡ್ತಾರೆ. ಅವನು ಏನಾದರೂ ಆ ಒಂದು ಬಡತನದಲ್ಲಿ ಹುಟ್ಟಿದರೆ ಅವನಿಗೆ ಅನ್ನದಾನ ಮಾಡೋಕ್ಕಾಗ್ತಿತ್ತಾ? ಇವತ್ತು ನಾನು ಒಂದು 10 ಜನಕ್ಕೆ ಅನ್ನದಾನ ಮಾಡಬೇಕಿದ್ರೆ ದೇವರ ಶಕ್ತಿ ಬಲವನ್ನು ಕೊಟ್ಟಿದ್ದಕ್ಕೆ ನಾನು ಅನ್ನದಾನ ಮಾಡ್ತಾಯಿದ್ದೀನಿ. ಆದರೆ ಅನ್ನದಾನ ಮಾಡುವಂಥದ್ದು ಯಾಕೆಂದರೆ ಅದು ದೇವರು ಕೊಟ್ಟಿದ್ದಕ್ಕೆ ಮಾತ್ರ ಕೊಡ್ತಾಯಿದ್ದೀವಿ ಪ್ರಿಯರೇ. ದೇವರು ಕೊಡದೇ ಇದ್ದರೆ ನಮಗೆ ಕೊಡ್ಲಿಕ್ಕೆ ಆಗ್ತಿತ್ತಾ? ನೋಡಿ, ನೀವು ಅನ್ನದಾನ ಮಾಡ್ಬೋದು, ಹಾಸ್ಪಿಟ್ಲ್ಗಳಿಗೆ ಹೋಗಿ ಹಣ್ಣು ಹಂಪಲುಗಳನ್ನು ಹಂಚ್ಬೋದು, ನೀವು ಶಾಲೆಗಳಿಗೆ ಹೋಗಿ ನೋಟ್ಸ್ ಬುಕ್ಕು ಪೆನ್ ಪೆನ್ಸಿಲ್ಗಳು ಹಂಚ್ಬೋದು, ನಿಮ್ಮ ಕೈಲಿ ಆಗುವಂಥ ರೀತಿಯಲ್ಲಿ ದಾನಗಳನ್ನು ಮಾಡ್ಬೋದು ಪ್ರಿಯರೇ. ಆದರೆ ಇದು ಸತ್ಯದ ಸಂಪಾದನೆ ಆಗಿದೆಯಾ? ನ್ಯಾಯ ರೀತಿಯ ಸಂಪಾದನೆ ಆಗಿದೆಯಾ? ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಉಳ್ಳಂಥ ಸಂಪಾದನೆ ಆಗಿದ್ದರೆ ಮಾತ್ರ ಅದಕ್ಕೆ ಆಶೀರ್ವಾದ ಪ್ರಿಯರೇ. ಎಲ್ಲೋ ಒಂದು ಕಡೆ ನಾವು ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕೋಸ್ಕರನೋ ಅಥವಾ ದೇವರ ಮುಂದೆ ನಾವು ಒಳ್ಳೆ ಹೆಸರು ಪಡಿಬೇಕು, ನನ್ನ ಪಾಪ ಇಷ್ಟಾದರೂ ಪರಿಹಾರ ಆಗಲಿ ಅಂತೇಳಿ ದಾನ ಧರ್ಮಗಳನ್ನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದು ಆಶೀರ್ವಾದ ಆಗೋದಿಲ್ಲ ಪ್ರಿಯರೇ. ಪಾಪ ಪರಿಹಾರಕ್ಕೋಸ್ಕರ ನೀನು ಪಾಪವನ್ನು ಬಿಟ್ಟು, ನಿನ್ನ ತಪ್ಪನ್ನು ಬಿಟ್ಟು ಸತ್ಯದ ಮಾರ್ಗದಲ್ಲಿ ನಡೆದು ಜೀವಿಸಿ ನೀತಿವಂತನು ಅನಿಸ್ಕೊಂಡ್ರೆ ಮಾತ್ರ ದೇವರ ಆಶೀರ್ವಾದ. ಅದು ಬಿಟ್ಟು ನಿನಗೆ ಇಷ್ಟ ಬಂದ ರೀತಿಯಲ್ಲಿ ನಡೆದ್ರೆ ಆಗೋದಿಲ್ಲ ಪ್ರಿಯರೇ. ಇವತ್ತು ಗಮನಿಸಿ ಪ್ರಿಯರೇ, ನೀವೇ ಗಮನಿಸಿ, ದೇವರ ಮಕ್ಕಳಲ್ಲೂ ಕೂಡ ಈ ಥರ ನಾಟಕದ ಭಕ್ತಿ ಇದೆ.
ದೇವರ ಮಕ್ಕಳಲ್ಲೂ ಕೂಡ ಒಂದು ನಾಟಕದ ಭಕ್ತಿ, ನಾಟಕದ ಕಪಟತನ ಎಲ್ಲ ಇದೆ. ನಾವು ಲೋಕದವ್ರಿಗೆ ಮಾತ್ರ ಹೇಳೋದಲ್ಲ. ಇವತ್ತು ನಾವು ಲೋಕದವ್ರ ಮೇಲೆ ಭಾಳ ಬೇಗ ಬೆರಳು ತೋರಿಸ್ಬಿಡ್ತೀವಿ. ಯೇಸು ಸ್ವಾಮಿನ ನಂಬದೇ ಇರೋರು ಆ ಥರ ಮಾಡ್ತಾರೆ, ಈ ಥರ ಮಾಡ್ತಾರೆ. ಇಲ್ಲ ಪ್ರಿಯರೇ, ಯೇಸು ಸ್ವಾಮಿನ ನಂಬಿರ್ತಕ್ಕಂಥ ವ್ಯಕ್ತಿಗಳೇ, ನೀವು ಇನ್ನೊಬ್ಬರ ಕೈಯಿಂದ ಹೇಳಿಸ್ಕೊಳ್ಳೋದಕ್ಕಿಂತ ದಯವಿಟ್ಟು ನಿಮ್ಮ ಹೃದಯದ ಮೇಲೆ ನೀವು ಕೈ ಇಟ್ಟು ನೀವು ನಿಜವಾಗಿ ನೀತಿವಂತರಾಗಿ ಬಾಳ್ತಾ ಇದ್ದೀರಾ, ನೀವು ಹೇಳೋದಕ್ಕಿಂತ ನಾವು ಹೇಳಿ ಇದನ್ನು ಮಾಡೋಣ, ನಾನು ಅಂತ ಮಾಡ್ಕೊಳ್ಳೋಣ. ನಿಜವಾಗಿಯೂ ಕ್ರಿಸ್ತನ ಇಷ್ಟೆಲ್ಲ ವಾಕ್ಯಗಳನ್ನು ತಿಳಿದಿದ್ದೀವಿ, ಕ್ರಿಸ್ತನ ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಕ್ರಿಸ್ತನ ಆರಾಧನೆ ಮಾಡ್ತಾಯಿದ್ದೀವಿ, ಕ್ರಿಸ್ತನ ನೀತಿ ವಾಕ್ಯಗಳನ್ನ ಕೇಳ್ತೀವಿ. ಬೈಬಲ್ ಇರೋದೇ ಪ್ರೀತಿ, ಪರಿಶುದ್ಧತೆ, ಇದ್ರ ಬಗ್ಗೆ ಹೆಚ್ಚಾದ ಒಂದು ಗಮನವನ್ನು ಕೊಡುವಾಗ ನಾವು ಒಂದಿಷ್ಟಾದರೂ ಬದಲಾಯಿಸ್ಕೊಂಡಿದ್ದೀವ? ಪೂರ್ಣ ಪ್ರಮಾಣದ ನೀತಿವಂತಿಕೆ ಅಂತಿಲ್ಲ, ಸ್ವಲ್ಪನಾದರೂ ನಾವು ಬದಲಾಯಿಸಿಕೊಂಡು ನೀತಿವಂತರಾಗ್ತಾ ಇದ್ದೀವ? ಇಲ್ಲಿ ದೇವರ ವಾಕ್ಯದಲ್ಲಿ 2 ಕೊರಿಂಥ 5:21 ಬರೆದಿದ್ದ ಪ್ರಿಯರೇ, ನಾವು ನಂಬಿಕೆಯಿಂದ ನೀತಿವಂತರಾಗಿದ್ದೀವಿ. ಪಾಪನೇ ಇಲ್ಲದಂತಹ ಯೇಸು ಸ್ವಾಮಿ ನಮಗೋಸ್ಕರ ಸತ್ತು ಅವರ ನೀತಿಯನ್ನು ನಮಗೆ ಕೊಟ್ಟು ನಮ್ಮನ್ನು ನೀತಿವಂತ ಮಾಡಿದ್ದಾರೆ. ಅದು ಬೇರೆ ಪ್ರಶ್ನೆ. ಆದರೆ ಇವತ್ತು ವಚನವನ್ನು ಕೇಳಿ ಅದರ ಪ್ರಕಾರ ನಾವು ನಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವ? ಇದೇ ನಿಜವಾದಂಥ ನೀತಿವಂತಿಕೆ. ಯಾರು ನೀತಿಯಿಂದ ಜೀವಿಸಲು ಪ್ರಯತ್ನ ಪಡ್ತಾರೋ ಅವರು ಯಾವಾಗಲೂ ಕೂಡ ತೃಪ್ತಿಯ ಜೀವಿತವನ್ನು ನಡೆಸ್ತಾರೆ ಅಂತ ದೇವರು ಸ್ವಾಮಿ ಇಲ್ಲಿ ಹೇಳ್ತಿದ್ದಾರೆ. ನೀತಿಯಿಂದ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿ ಆಗೋದು ಅಂತೇಳಿ. ಇವತ್ತು ನೀತಿನೇ ಇಲ್ಲ, ಅನ್ಯಾಯ ಸಂಪಾದನೆ, ಅಕ್ರಮ ಸಂಪಾದನೆ ಹೆಸರಿಗೋಸ್ಕರ ಪ್ರಯತ್ನ ಪಡ್ತಾರೆ ನೋಡಿ, ಅವರ ಕುಟುಂಬದಲ್ಲಿ ನಿಜವಾಗಿ ಆಶೀರ್ವಾದ ಆಗೋದೂ ಇಲ್ಲ, ಅವರ ಅಭಿವೃದ್ಧಿ ಆಗೋದಿಲ್ಲ. ಅವ್ರ ಅಭಿವೃದ್ಧಿ ಆಗೋದಲ್ಲದೇ ಅಭಿವೃದ್ಧಿಗೆ ತಡೆ ಆಗಿರೋದಲ್ಲದೇ ಇತರ ಜನಗಳು ಕೂಡ ತಡೆಯಾಗಿರೋರು ಇರ್ತಾರೆ ಪ್ರಿಯರೇ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ, ಪ್ರಕಟಣೆ 22:11 ವಾಕ್ಯದಲ್ಲಿ ಗಮನಿಸಿ ಪ್ರಿಯರೇ, ನೀವು ಇವ್ರನ್ನ ನೋಡೋಕೋಬೇಡಿ. ಈ ಒಂದು ಪ್ರವಾದನ ವಾಕ್ಯಗಳು ನೆರವೇರುವಂಥ ಸಮಯ ಬಂದುಬಿಟ್ಟಿದೆ. ಅನ್ಯಾಯ ಮಾಡೋನು ಇನ್ನೂ ಅನ್ಯಾಯ ಮಾಡಲಿ, ನೀವು ಅವ್ರನ್ನ ನೋಡೋಕೋಬೇಡಿ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಒಂದು ಹೆಂಡತಿ ಗಂಡನ ಮುಂದೆ ಒಳ್ಳೆ ಹೆಸರು ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಪಡೋದಲ್ಲ, ಗಂಡನ ಮೇಲೆ ಕಂಪ್ಲೇಂಟ್ ಮಾಡಿ. ಇವತ್ತು ಎಷ್ಟೋ ಜನ ಡ್ರೈವರ್ಸ್ ಕೇಸ್ಗಳಾಗ್ತಾ ಇದೆ ಪ್ರಿಯರೇ. ನನ್ನ ಗಂಡ ಸರಿಯಿಲ್ಲ, ನಾನೇ ಒಳ್ಳೆಯವಳು, ನನ್ನ ಮಗಳೇ ಒಳ್ಳೆಯವಳು, ನನ್ನ ಮಗನೇ ಒಳ್ಳೆಯವಳು, ಈ ಥರ ಮಾಡಿ ಇವತ್ತು ಎಷ್ಟೋ ಡ್ರೈವರ್ಸ್ ಕೇಸ್ಗಳು ನಡೀತಾ ಇದೆ ಪ್ರಿಯರೇ. ನಾನು ಒಳ್ಳೆಯವರು ಸರ್ಟಿಫಿಕೇಟ್ ಲೋಕದಿಂದ ತೆಗಿಲಿಕ್ಕೆ ಹೋಗ್ಬಿಟ್ಟು ಗಂಡ ಹೆಂಡತಿ ಬೇರೆ ಆಗ್ತಾಯಿದ್ದಾರೆ ಪ್ರಿಯರೇ. ಜನಗಳ ಮುಂದೆ ನಾನು ಒಳ್ಳೆ ರಾಜಕೀಯ ವ್ಯಕ್ತಿಯಿಂದ ಹೆಸರು ತೆಗೊಳ್ಳೋಕ್ಕೋಸ್ಕರ, ಒಳ್ಳೆ ಅಧಿಕಾರಿದ ಹೆಸರು ತೆಗೆದುಕೊಳ್ಳೋಕ್ಕೋಸ್ಕರ ಸರ್ಕಸ್ ಮಾಡ್ತಿದ್ದಾರೆ ಪ್ರಿಯರೇ. ಈ ಸರ್ಕಸ್ ಬೇಡ. ಸ್ವಾಮಿ ಹೇಳ್ತಿದ್ದಾರೆ, ಅನ್ಯಾಯ ಮಾಡೋನು ಇನ್ನೂ ಅನ್ಯಾಯ ಮಾಡಲಿ, ನೀವು ಅವ್ರನ್ನ ನೋಡ್ಕೊಂಡು ನೀವು ನಡೆಯೋಕೆ ಹೋಗಬೇಡಿ, ನಾವು ನಡಿಬಾರ್ದು. ಮೈಲಿಗೆ ಆದವನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ಯಾವುದು ಪ್ರಕಟಣೆ 22ನೇ ಅಧ್ಯಾಯ 11ನೇ ವಾಕ್ಯ ಮತ್ತು 12ನೇ ವಾಕ್ಯ ತೆಗೆದುಕೊಳ್ಳಿ. ಅನ್ಯಾಯ ಮಾಡೋನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ಇನ್ನೂ ಮೈಲಿಗೆ ಆಗಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ಹಾಗಾದರೆ ನಮ್ಮ ನೀತಿವಂತಿಕೆಯ ಮಟ್ಟ ಸಾಲೋದಿಲ್ಲ. ನೀತಿವಂತ ಅಂತ ಅನ್ಸ್ಕೊಬಿಟ್ರೆ ಸಾಲೋದಿಲ್ಲ. ನಾವು ಆಲ್ರೆಡಿ ನಂಬಿಕೆಯಿಂದ ನೀತಿವಂತರಾಗಿದ್ವಿ. 2 ಕೊರಿಂಥ 5:21 ಪ್ರಕಾರ ನಾವು ಆಲ್ರೆಡಿ ಪಾಪಿಗಳಾಗಿದ್ದರೂ ಕೂಡ ಪಾಪ ಜ್ಞಾನವಿಲ್ಲದಿರತಕ್ಕಂಥ ಯೇಸು ಸ್ವಾಮಿ ನಮಗೋಸ್ಕರ ಪಾಪವನ್ನು ಹೊತ್ತುಕೊಂಡು ನಮ್ಮನ್ನು ಆಲ್ರೆಡಿ ನಂಬಿಕೆಯಿಂದ ನೀತಿವಂತ ಮಾಡಿದ್ದಾರೆ. ಆದರೆ ಇಲ್ಲಿ ಸ್ವಾಮಿ ಹೇಳುವಂಥದ್ದು ಏನಂದರೆ, ಅನ್ಯಾಯ ಮಾಡೋನು ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ಮೈಲಿಗೆ ಮಾಡಿಕೊಳ್ಳಿ, ನೀನು ಅವ್ರನ್ನ ನೋಡಿ ನೀನು ಆ ಥರ ಮಾಡಬೇಡ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ಇನ್ನೂ ತನ್ನನ್ನು ಪವಿತ್ರ ಮಾಡಿಕೊಳ್ಳಲಿ. ಈಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ ಅಂತ ಸ್ವಾಮಿ ಹೇಳಿದ್ದಾರೆ. ಹಾಗಾದರೆ ಈ ಡೂಪ್ಲಿಕೇಟ್ ನೀತಿವಂತಿಕೆ ತೋರಿಸತಕ್ಕಂಥ ವ್ಯಕ್ತಿಗಳೇ ಕೇರ್ಫುಲ್ ಆಗಿರಿ. ಸಭೆಯ ಒಳಗಡೆ ನಾಟಕ ಬೇಡ, ಕುಟುಂಬದಲ್ಲಿ ನಾಟಕ ಬೇಡ, ಊರ ಜನಗಳ ಮುಂದೆ ನಾಟಕ ಬೇಡ. ಲೋಕದಲ್ಲಿ ಇರುವಂಥವರೇ ಆಗಿರಲಿ ಅಥವಾ ದೇವರ ಮಕ್ಕಳೇ ಆಗಿರಲಿ, ನಾವು ದೇವರು ಮೆಚ್ಚುವಂಥ ರೀತಿಯಲ್ಲಿ ನಾವು ನಡೀತಾ ಇದ್ದೀವಾ? ನೀತಿವಂತನು ಇನ್ನೂ ನೀತಿವಂತನಾಗಲಿದ್ದಾರೆ. ನಾವು ನೀತಿವಂತಿಕೆಯ ಮಟ್ಟವನ್ನು ಹೆಚ್ಚಿಸಬೇಕು ಅಂತ ಹೇಳೋದನ್ನು ದೇವರಲ್ಲಿ ತೋರಿಸ್ತಾ ಇದ್ದಾರೆ. ನಾನು ಇಷ್ಟು ಪವಿತ್ರ ಆದರೆ ಸಾಲದಲ್ಲಿ ಇನ್ನೂ ಪವಿತ್ರ ಆಗಬೇಕು ಅಂತ ಹೇಳೋದನ್ನು ದೇವರು ತೋರಿಸ್ತಾ ಇದ್ದಾರೆ ಪ್ರಿಯರೇ. ಹಾಗಾದರೆ ಪ್ರತಿನಿತ್ಯ ನಮ್ಮ ದೇಹವನ್ನು ನಾವು ಯಾವ ಥರ ಕೊಳೆ ಅಂಟ್ಕೋಬಾರ್ದು ಅಂತ ಪ್ರತಿನಿತ್ಯ ಸ್ನಾನ ಮಾಡಿಕೊಂಡು ನಾವು ಶುದ್ಧ ಆಗ್ತೀವೋ, ಹಾಗೆಯೇ ನಮ್ಮ ನೀತಿವಂತಿಕೆ ಅಂತ ಹೇಳ್ತಕ್ಕಂಥ ಒಂದು ಆತ್ಮದ ಒಂದು ಶಕ್ತಿಯನ್ನು ದಿನನಿತ್ಯ ನಾವು ಪರಿಶೋಧಿಸಬೇಕು ಪ್ರಿಯರೇ. ಪರಿಶೋಧಿಸಿ ನಾವು ಏನು ಮಾಡಬೇಕು, ದಿನದಿಂದ ದಿನಕ್ಕೆ ನೀತಿವಂತರು ಇನ್ನೂ ನೀತಿವಂತರಾಗಿ ಬದಲಾಗಬೇಕು. ಪರಿಶುದ್ಧ ಅಂತ ಪವಿತ್ರ ಅಂತ ನಾನು ಹೇಳ್ಕೊಳ್ತೀನಲ್ಲ, ಇನ್ನೂ ಪವಿತ್ರ ಆಗಲಿಕ್ಕೆ ಪ್ರಯತ್ನಪಟ್ಟು ದೇವರ ರಾಜ್ಯವನ್ನು ನಾವು ಮಹಿಮೆಪಡಿಸಬೇಕು ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಾಗೆ ಕೊನೆಯದಾಗಿ ಒಂದು ವಾಕ್ಯವನ್ನು ನಾವು ಗಮನಿಸಿಕೊಳ್ಳೋಣ ಪ್ರಿಯರೇ, ನೀತಿವಂತಿಕೆಯ ಬಗ್ಗೆ. ಕೀರ್ತನೆ 11ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡಿ ಬರೆದಿದೆ,
ಅಲ್ಲಿ ಪ್ರಕಟಣೆ 22:11-12 ಏನು ಬರ್ದಿತ್ತು? ಇನ್ನೂ ನೀತಿವಂತನಾಗಲಿ, ಈಗೋ ಬೇಗ ಬರುತ್ತೇನೆ, ಅವನವನ ನಡತೆ ಪ್ರಕಾರ ಕೊಡ್ತಕ್ಕ ಪ್ರತಿಫಲ ನನ್ನ ಕೈಲಿ ಇದೆ ಅಂತ ಹೇಳ್ತಾರಲ್ವಾ. ಈಗ ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ ಕೀರ್ತನೆ 11:5 ಯೆಹೋವನು ನೀತಿವಂತರನ್ನು ಮತ್ತು ಅನೀತಿವಂತರನ್ನು ಪರೀಕ್ಷೆ ಮಾಡ್ತಾರೆ. ಹಾಗಾದರೆ ನಾಟಕದಲ್ಲಿ ನಡೆತಕ್ಕಂಥ ಜನಗಳೇ ಕೇರ್ಫುಲ್ ಆಗಿರಿ. ಇದ್ದದನ್ನು ಇದ್ದ ಹಾಗೆ ಹೇಳುವಂಥ ವ್ಯಕ್ತಿಗಳನ್ನ ಕಂಡ್ರೆ ಯಾರಿಗಾಗೋದಿಲ್ಲ. ಸಭೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಸಭೆ ವಿಭಜನೆ ಆಗ್ತದೆ, ಸಭಾಪಾಲಕರನ್ನ ಕಂಡ್ರೆ ಆಗೋದಿಲ್ಲ. ಇವತ್ತು ನಡೀತಾ ಇದೆ, ಇದ್ದದನ್ನು ಇದ್ದಾಗ ಹೇಳೋರು. ಅದೇ ಬೇರೆ ನೈಸು ಹೊಡೆಯಂಥ ವಾಕ್ಯ, ಪೂಸಿ ಹೊಡೆಯಂಥ ವಾಕ್ಯ, ನೀನು ಮಾಡಿದ್ದೇ ಸರಿ ಮಗಳೇ, ನೀನು ಮಾಡಿದ್ದೇ ಸರಿ ಮಗನೇ ಅಂತ ಹೇಳ್ತಾರೆ ನೋಡಿ. ಅಂಥ ಚರ್ಚ್ಗಳು ತುಂಬಲ್ಪಡ್ತದೆ. ಎಲ್ಲ ತುಂಬಲ್ಪಟ್ಟ ಚರ್ಚ್ಗಳಿಗೆ ನಾನು ಹೇಳ್ತಾ ಇಲ್ಲ. ಇವತ್ತು ಪಾಪದ ಬಗ್ಗೆ, ಒಂದು ನೀತಿವಂತಿಕೆ ಬಗ್ಗೆ ಬೋಧನೆಗಿಂತಲೂ ಬೇರೆ ಅದ್ಭುತಗಳ ಬಗ್ಗೆ ಬೋಧನೆ ಜಾಸ್ತಿ ಆಗ್ತಾಯಿದೆ ಪ್ರಿಯರೇ. ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ಯೆಹೋವನು ನೀತಿವಂತರನ್ನು ಮತ್ತು ಅನೀತಿವಂತರನ್ನು ಪರೀಕ್ಷಿಸ್ತಾನೆ, ಬಲಾತ್ಕಾರಿಗಳನ್ನು ದ್ವೇಷಿಸ್ತಾರೆ ಅಂತೇಳಿ ದ್ವೇಷಿಸ್ತಾರೆ. ಆ ದ್ವೇಷ ಬಂದಮೇಲೆ ಅದು ನರಕ ಅಂತಲೇ ಅರ್ಥ ಪ್ರಿಯರೇ. ಹಾಗೆಯೇ ಅದೇ ಕೀರ್ತನೆ 11ನೇ ಅಧ್ಯಾಯದಲ್ಲಿ 7ನೇ ವಾಕ್ಯವನ್ನು ನಾವು ಗಮನಿಸಿದರೆ ಪ್ರಿಯರೇ, ಏಕೆಂದರೆ ನೀತಿ ಸ್ವರೂಪನಾದ ಯೆಹೋವನು ನೀತಿಯನ್ನು ಮೆಚ್ಚುವವನಾಗಿದ್ದಾನೆ. ನೀತಿ ಸ್ವರೂಪನ ದೇವರೇ ನೀತಿ ಸ್ವರೂಪನಾದಮೇಲೆ ನಮ್ಮ ಉತ್ತಮವಾದ ನೀತಿಯನ್ನು ಮೆಚ್ಚುವನಾಗಿದ್ದಾನೆ. ಕೆಳಗಡೆ ವಾಕ್ಯದಲ್ಲಿ ಬರೆದಿದೆ, ಸಜ್ಜನರು ಆತನ ಸಾನ್ನಿಧ್ಯದಲ್ಲಿ ಇರುವರು. ಆತನ ಸಾನ್ನಿಧ್ಯ ಯಾವುದು? ಸ್ವರ್ಗ ಅಥವಾ ದೇವರ ಸಮ್ಮುಖ ಆಗಿದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾವು ನೀತಿವಂತರನ್ನು ಅನೀತಿವಂತರನ್ನು ದೇವರು ದೃಷ್ಟಸ್ಪಷ್ಟ ನೋಡ್ತಾ ಇದ್ದಾರೆ. ನಾವು ಮನಸ್ಸಾಕಿ ನಮ್ಮ ಕುಟುಂಬದಲ್ಲಿ ಒಳ್ಳೆ ಹೆಸರು ತೆಗೆದುಕೊಳ್ಳೋಕ್ಕೋಸ್ಕರ ನಾವು ಆ ಕುಟುಂಬದವ್ರ ಜೊತೆ ಚಾಡಿ ಮಾಡ್ಬೋದು. ಊರಲ್ಲಿ ಹೆಸರು ತೆಗೆದುಕೊಳ್ಳೋಕ್ಕೋಸ್ಕರ ನಾವು ಅನ್ನದಾನಗಳನ್ನ ಅಥವಾ ಸ್ಕೂಲಿಗೆ ದಾನ, ಅದು ಇದು ಏನೋ ರಕ್ತದಾನ, ಅದು ಇದು ಏನೋ ಒಂದು ಮಾಡಿ ಒಳ್ಳೆ ಹೆಸರು ತೆಗೆದುಕೊಳ್ಬೋದು. ಊರಲ್ಲಿ ಒಳ್ಳೆ ಹೆಸರು ತೆಗೋಬೋದು. ನಾವು ದುಡಿಯತಕ್ಕಂಥ ಕೆಲಸದ ಜಾಗದಲ್ಲಿ ಒಳ್ಳೆ ಹೆಸರು ತಗೋಬೋದು. ಆದರೆ ನಾನು ಮಾಡುವಂಥ ಕಾರ್ಯ, ನಾನು ತೆಗೆದುಕೊಳ್ಳುವಂಥ ಒಳ್ಳೆಯ ಹೆಸರು ಪರಲೋಕದ ದೇವರಿಗೆ ಮೆಚ್ಚುಗೆ ಆಗಿದೆಯಾ, ಯೇಸು ಸ್ವಾಮಿ ಮೆಚ್ಚುತ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ನಾವು ಧನ್ಯರಾಗ್ತೀವಿ. ಹಾಗೂ ದೇವರ ವಾಕ್ಯದಲ್ಲಿ ಬರೆದಿದೆ, ನೀತಿವಂತನು 7 ಸರಿ ಬಿದ್ದರೂ ಕೂಡ ಏಳಿಸ್ತೀನಿ ಅಂತೇಳಿ, ನೀತಿವಂತರಿಗೆ ನನ್ನ ಆಶೀರ್ವಾದವನ್ನು ಕೊಡ್ತೀನಿ ಅಂತ ಹೇಳಿದರೆ, ನೀತಿವಂತನ ಹಿಂದೆ ಶುಭವು ಕೃಪೆ ಬರ್ತದೆ ಅಂತ ಎಲ್ಲ ರೀತಿಯಾದಂಥ ರೀತಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಸ್ವಾಮಿ ಹೇಳ್ತಾ ಇರೋದು ಏನಂತ ಸಿಂಪಲ್ ಆಗಿ ಹೇಳಿದರೆ, ನೀತಿಗೆ ಹಸಿದ ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿ ಆಗುವುದು. ಹಾಗಾದರೆ ತೃಪ್ತಿಯ ಜೀವಿತ ಬೇಕೇ? ಸಾಧ್ಯವಾದಷ್ಟು ನೀತಿಯಿಂದ ನಡೆದು ದೇವರ ಮೆಚ್ಚುಗೆಗೆ ಪಾತ್ರರಾಗಿ ದೇವರ ಆಶೀರ್ವಾದದೊಂದಿಗೆ ನಾವು ಜೀವಿಸುವ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೀನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.